ನೋಡವ ಹುಚ್ಚಾಡ್ಯಾವ ಇದು ಮನಿ ಎಲ್ಲ ಗುಡ್ಸಿ ಗುಂಡಾಂತರ ಮಾಡಿದ್ದಲ್ದ ಮತ್ತಿವತ್ತು ನಮ್ಮ ಮನಿಗೆ ಬೇರೆ ಬರ್ತಾನಂತ. ಹೋಗ್ಲಿ ಬಿಡ್ರಿ ಅತ್ತಿ, ನಿನ್ನೆಯಿಂದಾನು ಎಷ್ಟು ಭಯಕತ್ತೀರ ಅವ್ನ ಪಾಪ. ಹುಚ್ಕೋಡಿಂತಂದು ನಿನಗೇನು ಗೊತ್ತೈತೆ ತಗೋ. ಅವ ನಿಮ್ಮ ಮಾವಿದ್ದಾಗ ಕಡಿಮೆ ಹರಡಿಲ್ಲ. ನಮ್ಮ ಹತ್ರ ಎಷ್ಟೋಕೊಂದು ಆಸ್ತಿ ಇತ್ತು ಗೊತ್ತೇನ. ನಿಮ್ಮ ಮಾವ ದೋಸ್ತ್ ಅಂತಂದು ಹೇಳಿ ನಂಬಿ ಇದ್ದು ಬದ್ದಿದ್ದ ಆಸ್ತಿ ಎಲ್ಲ ಅವನ ಹೆಸರಿಗೆ ಬರೆದು ಕೊಟ್ಟ. ಅವ ನಮ್ಮ ಕೈಗೆ ಚಿಪ್ ಕೊಟ್ಟು ಹೋದ. ಓ ಇವನ ಏನ್ರಿ ಅತ್ತಿ ಇದ? ಅದ ಗೊತ್ತಿತ್ತು ಮಾವಾರು ಯಾರ್ಗ ಇಷ್ಟು ಆಸ್ತಿ ಬರೆದು ಕೊಟ್ಟಾರ ಅಂತಂತ ಹೇಳಿ. ಅರೆ ಇವ್ರ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಇದೆಲ್ಲ ಪತ್ರದಾಗ ಬರ್ದೇ ಇಲ್ಲ ಅಲ್ರಿ ಅತ್ತಿರ? ಯಾವನ್ ತನ್ನ ಮಾನ ತಾನ ಹರಾಜ್ ಹಾಕೊಂತಾನ ಹೇಳಿ ನೋಡೋಣ. ಮತ್ತೆ ಏನಾರ ಬಂದ್ರೆ ಸಿಗ್ತೈತನ ಅಂತ ಹೇಳಿ ಬರಾಕತ್ತಿರ್ಬೇಕು. ಈ ಸಲಿ ಬರ್ಲೇವ ಏನಿಲ್ಲ, ಈ ಗುಡಿಸ್ಲು ಮ್ಯಾಲಿಂದನ ಎತ್ತೋಗದ್ ಬಿಡ್ತೇನೆ. ಏನ್ ಬೇಯಮ್ಮ ಮುಂಜಾನೆ ಯಾರಿಗೋ ಬೈಯಾಕತ್ ಬಿಟ್ಟಿಯಲ್ಲ. ಬರಪ್ಪ ಬಾ. ಏನ್ ಶಂಕರಣ್ಣ ನೀನು ನಮ್ಮ ಅತ್ತಿ ಅಷ್ಟು ಸಿಟ್ನಾಗ ಅದಾರ ಬಂದು ಮಾತಾಡ್ಸಿರ ಜೋರ್ ಮಾಡ್ದಂಗ ಇರ್ತಾರೆ ನೋಡ್ರಿ. ಏನ್ ಬಿಡ್ಬೇಯಕ್ಕ, ಆಕಿ ನಮ್ಮವ್ ಇದ್ದಂಗ ತಗೋ, ಏನಂದ್ರು ನಡೀತೈತಿ. ಹಿಂಗ ಅವ್ವ ಅಕ್ಕ ಅಣ್ಣ ತಂಗಿ ತಮ್ಮ ಅನ್ಕೊಂತಾನ ಈಗ ಒಬ್ಬನ ಗುಡ್ಸಿ ಗುಂಡಾಂತರ ಮಾಡಿ ಹೋಗ್ಯಾನ ನಮ್ಮ ಮನಿನ. ನೀನೊಬ್ಬನ್ ಬಾಕಿ ಉಳ್ದಿದಿ. ನಾನೇನ್ ಮಾಡೇನ್ ಬೇಯಮ್ಮ, ನನಗೆ ಯಾಕೆ ಹಂಗ ಬೈಯಾಕತ್ತಿದ್ದಿ ನೀನು? ನಮ್ಮ ಮನ್ಯಾಗ ಏನು ಇಲ್ಪ ನಿಂಗೂ ಕೊಡಾಕ. ನಮ್ದು ಅಂತಂದೇಳಿ ಇದೊಂದು ಗುಡಿಸ್ಲೈತ್ ನೋಡು. ನಿನ್ ಗುಡ್ಸ್ಲಿ ಯಾವನ್ ಕೇಳನ್ ಬೇ, ನಂದು ಚಲೋ ಅರಮನಿ ಇದ್ದಂಗ ಮನಿ ಐತಿ. ಲೇ ಖರೆ ಹೇಳ, ನಿನ್ ಮನಿ ಅರಮನಿ ಇದ್ದಂಗ ಐತನ? ಏನೋ ಅರಮನಿ ಇದ್ದಂಗಿಲ್ಲ, ಆದ್ರೂ ತಕ್ಕ ಮಟ್ಟಿಗೆ ಐತಪ್ಪ. ಏನ್ ಬಂದಿದ್ದೆ ಹೇಳ? ಯಾರ್ಗ ಬೈಯಾಕತ್ತಿದ್ದಲ್ಲ, ಯಾರಿಗ್ ಬೈಯಾಕತ್ತಿ ಅಂತ ಕೇಳ್ಕೊಂಡ್ ಹೋಗಾಕ್ ಬಂದಿದ್ದೆ. ಇನ್ ಯಾರಿಗಪ್ಪ? ಅದ ನಮ್ಮ ಮಾವಾರ ದೋಸ್ತರು ಒಬ್ಬರು ಇದ್ರಂತಲ್ಲ, ಅವ್ರ ಹೆಸರು ಏನ್ರಿ ಅವ್ರ ಹೆಸರು? ಮಹೇಶಪ್ಪ ಅಂತ. ಇವಂಗೂ ಗೊತ್ತಿರ್ಬೇಕಲ್ಲ. ಹ್ಮ್ ಗೊತ್ತೈತ್ ಬಿಡು ಬೇಯಮ್ಮ. ಅದ ಬರ್ಮಣ್ಣ ತಂದಿಷ್ಟು ಆಸ್ತಿ ಅವ್ರ ಹೆಸ್ರಿಗೆ ಬರೆದು ಕೊಟ್ಬಿಟ್ರು ಅಂತಂತ ಹೇಳಿ ಸುದ್ದಿ ಹಬ್ಬಿತ್ತಲ್ಲ ಅವಾಗ. ನೀನ್ ನೋಡಿ ಇಲ್ಪ, ನಾವ್ ಚಲೋ ಇದ್ದೇವಾಗ ನಮ್ಮ ಮನಿ ಎಲ್ಲ ಎಷ್ಟ್ ಚಂದ ಇತ್ತು. ಮುಕ್ಕಳಹರಿ ಆಸ್ತಿ ಇತ್ತು ನಮ್ದು. ಗೊತ್ತೈತ್ ಬಿಡ್ಬೇ ಯಮ್ಮ, ಏನ್ ಆಸ್ತಿ ಏನ್ ತಾನು ಯಪ್ಪ, ಇದ್ರ ನಿಮ್ಮಂಗ್ ಇರ್ಬೇಕು ಅನ್ಕೊಂತಿದ್ವಿ ನಾವೆಲ್ಲ ಸಣ್ಣೋರಿದ್ದಾಗ. ಅಂದಂಗ ಈಗ ಯಾಕ ಅವನ ಹೆಸರು? ಅವ ಪತ್ರ ಬರ್ದಿದ್ದ, ಬರ್ತಾನಂತ ಇವತ್ತಿಲ್ಲ ನಾಳೆ ನಮ್ಮ ಮನಿಗ. ಬರ್ಲೇವ ಬರ್ಲಿ, ಆಯ್ತು ಅವನಿಗೆ ಜಾತ್ರಿ ಬೇಷಂಗ್ ತಿರ್ವೆ ಕಳಿಸ್ತೇನೆ. ಮೊದಲ ಎದಕ್ ಬಂದಾರ ತಿಳ್ಕೊಳ್ರಿ ಅತ್ತೀರ, ಹಂಗ ಸುಮ್ಮನೆ ಬೈಯಾಕದು ಹೋಗ್ಬೇಡ್ರಿ. ಅದು ಒಂದ್ ಆಗೇ ಬಿಡ್ಲಿ ಬಿಡು. ಸುಮ್ಮ ಎದಕ್ ಬಂದ್ ತನ್ನ ಕೆಲಸ ಮುಗಿಸ್ಕೊಂಡು ಹೋದ ಚಲೋ. ನಮ್ಮ ಮನಿ ಗುಡಿಸ್ಲು ಸುದ್ದಿಗೇನಾರ ಕೈ ಹಾಕಿದ ಕೈಯ ಸುಟ್ಟು ಬಿಡ್ತಾನ ಒಂದು. ಏನ್ ಬಿಡ್ಬೇಯಮ್ಮ, ನಿಮ್ ಗುಡಿಸ್ಲು ಸುದ್ದಿಗೆ ಯಾಕೆ ಬರ್ತಾನವ? ಇಲ್ಲೋ, ಇದು ಬಾರಿ ಕಿಮ್ಮತ್ತಿನ ಜಾಗ ಐತಿ ನಮ್ದು. ಪುಣ್ಯಕ್ಕ ಇದೊಂದ್ ಇಟ್ಟು ಜಾಗ ಉಳ್ಕೊಂಡಿತ್ತ, ಹಂಗಾಗಿ ಅಲ್ಲೇ ಜಗದ ಮೇಲೆ ಗುಡಿಸ್ಲು ಹಾಕೊಂಡ್ಬಿಟ್ವಿ. ಇಲ್ಲ ಅಂದಿದ್ರೆ ನಮ್ ಬಾಳ ಒಜ್ಜಾಕಿತ್ತಪ್ಪ. ಇಟ್ಟಿಟ್ಟು ಮಕ್ಕಳನ್ನ ಇಟ್ಕೊಂಡು ಹೆಂಗ್ ಜೀವನ ಮಾಡ್ಬೇಕಿತ್ತು ಹೇಳಿ ನೋಡೋಣ. ಕೊಡ್ತಗೊಳ ಹುಡುಗಿ ಬೇರೆ ಇತ್ತು ಮನ್ಯಾಗ. ಬಹಳ ಕಷ್ಟ ಸೋಸ್ತಂಗ ಐತ್ರಿ ಅತ್ತರ. ನಯವ್ವ ಏನ್ ಕೇಳ್ತಿ ಆ ಪರಿಪಾಟ್ಲಿ? ಉಣ್ಣಾಕಾದ್ರೆ ಉಡಾಕಿರ್ಲಿಲ್ಲ, ಉಡಾಕಾದ್ರೆ ಉಣ್ಣಾಕಿರ್ಲಿಲ್ಲ, ಹೊಟ್ಟಿಗಾದ್ರೆ ಬಟ್ಟಿಗಿಲ್ಲ, ಬಟ್ಟಿಗಾದ್ರೆ ಹೊಟ್ಟಿಗಿಲ್ಲ ಅನ್ನೋಂಗಿತ್ತು ನಮ್ಮ ಪರಿಸ್ಥಿತಿ. ಹಂಗ ಆ ನೋನ್ಯಾಗ ನಿಮ್ಮ ಮಾವ ಸತ್ತು ಹೋದ. ನಿನ್ ಗಂಡ ಏನ ದುಡ್ದು ಒಂದ್ ಜೀವನ ಅನ್ನೋದು ಕಂಡ್ವಿ ನಾವು. ಹೌದು ಸಿಂಗಾರಕ್ಕ, ಬಾಳ ಅಂದ್ರ ಬಾಳ ಕಷ್ಟಪಟ್ರು. ಆಸ್ತಿ ಅದು ಇದ್ದಾಗ ಬಾಳ ಅಂದ್ರ ಬಾಳ ಚಲೋ ಇದ್ರು. ಯಾವಾಗ ನಿಮ್ಮ ಮಾವಾರ ಮಹೇಶಪ್ಪನ ಹೆಸರಿಗೆ ಬರುದ್ರಲ್ಲ, ಅವ ಏನೇನ ಇದ್ದಕ್ಕಿದ್ದಂಗ ರಾತ್ರಿ ಊರ್ ಬಿಟ್ಟ ಹೋಗ್ಬಿಟ್ಟ. ಅವನ ಹೆಸರಿಗೆ ಯಾಕೆ ನಮ್ಮ ಮಾವ ಆಸ್ತಿ ಪೂರ್ತಿ ಬರೆದು ಕೊಟ್ಬಿಟ್ರು? ಅವ ಬಾಳ ನಂಬಿಕಸ್ತ ದೋಸ್ತ್ ಅಂತಂದೇಳಿ ನಿಮ್ಮ ಮಾವಾಗ ಅನ್ಸಿತ್ಪ. ಇಬ್ರು ಬಾಳ ಕ್ಲೋಸ್ ಅಂದ್ರ ಕ್ಲೋಸ್ ಇದ್ರಿ ಅಕ್ಕ. ಅವಂಗ ಏನ ಇದ್ದಕ್ಕಿದ್ದಂಗ ಬಿಸ್ನೆಸ್ ಮಾಡೋಣ ಅಂತಂದೇಳಿ ತಲೆ ಒಳಗ್ ಬಂತಂತ. ನಿಮ್ಮ ಮಾವನ ಪಾರ್ಟ್ನರ್ ಹಾಕಾನ ಅಂತ ಕೇಳ್ಯಾನ. ಹ್ಞೂ ಅಂತಂದೇಳಿ ಇದ್ದ ಬದ್ದ ಆಸ್ತಿನೆಲ್ಲ ಬರೆದು ಕೊಟ್ಟು ಮಂಗ್ಯ ಆದ್ರು. ಓಹೋ ಹಿಂಗೈತನಿ ಹಕೀಕತ್ತ. ಹಿಂಗ ಇರೋದು. ಬರ್ಲೇವ ಭಾಡ್ಯ ಇವತ್ತು ಏನ್ ಮಾಡ್ಬಿಡ್ತೇನೆ, ಆಗದ ಆಗ್ಬಿಡ್ಲಿ ನಾವು ಕೊಲೆನ ಮಾಡ್ಬಿಡ್ತೇನೆ ಇವತ್ತು. ತಿರಿ ಇಂತವೆಲ್ಲ ಮಾತಾಡ್ಬೇಡ್ರಿ, ಅದ್ರಾಗಾರ ಇವತ್ತು ಹಬ್ಬ ಐತಿ. ಎಲ್ಲಿ ಹಚ್ಚಿ ಹೋಗತ್ಲಾಗ ಅವ ಬರ್ಲಿ ಇವತ್ತು. ಕಾಲು ಕೈ ಮುರ್ದ ಕಳಿಸ್ತಾನ ಅವನು. ನಿನ್ನೆಯಿಂದಾನು ಅವನು ಪತ್ರ ಓದದಾಗಿಂದ ಸುಟ್ಟು ನಿಂತಲ್ಲಿ ನಿಲ್ಲಕ್ಕಾಗವಲ್ದು, ಕುಂತಲ್ಲಿ ಕುಂದ್ರಕ್ಕಾಗವಲ್ದು. ನಂಗೆ ತಿನ್ನಕ್ ಉಣ್ಣಕ್ ಏನು ಸೇರ್ವಲ್ದು. ಅವ್ನು ಬರ್ಲಿ ಅವ ಇವತ್ತು ಚಪ್ಪಲ್ಲ ತಗೋತೇನೆ ಅವಂಗ. ಯಪ್ಪ, ನಾ ಮೊದ್ಲಿಂದ ಜಾಗ ಖಾಲಿ ಮಾಡ್ಬೇಕು. ತಗೋಬೇಯಮ್ಮ, ನಾ ಬರ್ತೇನೆ. ತಡಿಲ ಭಾಡ್ಯ ತಡಿ, ಎಲ್ಲ ಹೊಂಟಿ? ಮನ್ಯಾಗ ಕೆಲ್ಸದಾವು, ಹಬ್ಬದ ಕೆಲ್ಸ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದಿದ್ದೆ ನಾನು. ತಗೋ, ನಾ ಸಂಜೆ ಮುಂದೆ ಬರ್ತೇನಂತ. ಹೋಗೋಗ್ ನಿಂಗೂ ಸೊಕ್ಕ ಭಾಳ ಐತಿ. ಏನ್ ಗೊತ್ತ ಸಿಂಗಾರಿ, ಒಂದ್ ಕಾಲದಾಗ ನಮ್ಮ ಮನ್ಯಾಗ ಟಿವಿ ಇತ್ತು ನೋಡು. ಎಲ್ಲಾರು ನಮ್ಮ ಮನ್ಯಾಗ ಬಂದ್ ಕುಂದ್ರೋರವ. ಇವನ ಹಿಂಡ್ ಗಂಟ್ಲೆ ಜನರನ್ನ ಬಂದ್ ಕರ್ಕೊಂಡ್ ಬಂದ್ ಕುಂದ್ರವ. ಹಂಗ ಕುಂತಾಗ ಎಷ್ಟ್ ಸರಿ ಚಾ ಕೊಟ್ಟೇನಿ, ಏನೇನ್ ಕೇಳ್ತಾನೆ ಎಲ್ಲ ಕೊಟ್ಟೇನಿ. ಯಾವಾಗ ನಮ್ದು ಆಸ್ತಿ ಎಲ್ಲ ಹೋತ್ ನೋಡು, ಒಬ್ರು ನಮ್ಮ ಮನಿ ಕಡೆ ಖಾಯ್ಲಿಲ್ಲ ನೋಡು. ಅಲ್ಲಿ ತನ ನೆಂಟ್ರಿಷ್ಟ್ರೇನು, ಆಜು ಬಾಜುದವ್ರೇನು, ಊರಾಗಿನ ಮಂದೇನು, ಅಯ್ಯೋ ಜನ ಜಾತ್ರೆ ತುಂಬಿ ತುಳುಕ್ತಿತ್ತು ನಮ್ಮ ಮನಿ. ಎಂತ ಚಲೋ ದಿವಸ ಕಳ್ಯಾಕತ್ತಿದ್ವಿ ನಾವು. ನಿಮ್ಮ ಮಾವ ಯಾವತ್ತು ಇವಂಗ ಆಸ್ತಿ ಬರೆದು ಕೊಟ್ಟ ನೋಡು, ಅವತ್ತಿಂದ ನಮಗ ಇಂಥ ಪರಿಪಾಟ್ಲು ಬಂತು. ಯಾವ್ದ ಜನ್ದಾಗಿನ ಋಣ ನಾವು ತಿಂದಿದ್ವಿ ಅನಿಸ್ತತಿ. ಅದಕ್ಕೆ ಈ ಜನ್ದಾಗ ಅವ ಬಂದು ತನ್ನ ಋಣ ತೀರಿಸ್ಕೊಂಡ. ಎಲ್ಲಿ ಋಣ ಹಚ್ಚಿ ಬರ್ಲವ ಇವತ್ತು ರಣ ಹದ್ದು ಕುಕ್ಕದಂಗೆ ಕುಕ್ಕ ಬಿಡ್ತೇನೆ ಅವಂಗ. ತಗೋರತ್ತಿ, ನಾನು ಒಳಗ್ ಕೆಲ್ಸದವು ಇವತ್ತ. ಮೊದ್ಲ ಹಬ್ಬ ಬೇರೆ, ಒಳಗ್ ಪೂಜಾಕದು ಸಜ್ಜು ಮಾಡ್ಕೊಂತಂತವ್ರು. ನೀವು ಬೇರೆ ಜಳಕ ಮಾಡುವಂತ್ರಿ, ನಾಷ್ಟ ಮಾಡುವಂತ್ರಿ. ಇರ್ಲಿಲ್ಲ, ಅವ ಬಂದ್ ಹೋದ್ಮೇಲೆ ನಾ ಜಳಕ ನಾಷ್ಟ ಮಾಡಕ್ಕೆ. ಅತ್ತಿರಿ, ಅವ್ರು ಯಾವತ್ತು ಬರ್ತಾರ ಇನ್ನೂ ಗೊತ್ತಿಲ್ಲ ತಗೋರಿ. ಇನ್ನೊಂದು 4-5 ದಿವಸ ಅಂತ ಪತ್ರದಾಗ ಬರ್ದಾರ್ರಿ. ಅದ್ರ ಪ್ರಕಾರ ಇನ್ನೊಂದ್ 2-3 ದಿವಸದಾಗ ಬರ್ಬೋದು. ಇವತ್ತಂದ್ರ ಇವತ್ತ, ನಾಳೆ ಅಂದ್ರ ಅಲ್ಲ. ಅಲ್ಲ ಸಿಂಗಾರಿ, ನನಗೊಂದು ಅರ್ಥ ಆಗೋಲ್ದು ನೋಡು. ಏನ್ರಿ ಇದು?
ಅವ ಇದ್ದಾಗ ನಾವು ಆ ಕಡೆ ಮನೆಗಿದ್ವಿ. ಇಲ್ಲಿದ ಅಡ್ರೆಸ್ ಅವ ಹೆಂಗ್ ಪತ್ತೆ ಹಚ್ಚಿರ್ಬೇಕಂತ. ಅಂದ್ರ ಅವಂದು ಹಿಂಬಾಲಕರು ಯಾರ ಇಲ್ಲಿರ್ಬೇಕು. ಇದು ಒಂದು ಕಬ್ಳಿಸ್ಕೊಂಡು ಹೋಗೋಣ ಅಂತೇಳಿ ಬರಕತ್ತಾನ ಕಾಣ್ತತಿ. ನಿನ್ ಗಂಡಗೆ ಹೇಳ ಬಾ ಜೋಪಾನ, ಯಾರ ಏನಾರ ಕೇಳಿದ್ರೆ ಇದನ್ನು ಇದ್ ಬದಿದ್ದು ಆಸ್ತಿ ಬರ್ದ್ ಕೊಡಬೇಡ ಅಂತ ಹೇಳಿ. ಮೊದ್ಲ ನಿಮ್ಮ ಮನ್ಯಾಗ ಕೊಟ್ಟಿದ್ದು ಎಲ್ಲ ಖಾಲಿ ಮಾಡಿರಿ. ಇದೊಂದು ನನ್ನ ಹೆಸರಿಗೈತೆ ಅಂತೇಳಿ ಉಳ್ಕೊಂಡೈತ್ ನೋಡು. ಮುಂದೇನ್ ಜೀವನ ಮಾಡೋರು ಹಿಂಗಾದ್ರ. ಇಲ್ರಿ ಅತ್ತರ, ನೀವೇನ್ ಚಿಂತೆ ಮಾಡಬೇಡ್ರಿ. ನಮ್ ಫ್ರೆಂಡ್ಸ್ ಅದಾರಲ್ರಿ ಶಾರಕ್ಕ ಬಂಗಾರಕ್ಕ, ಅವ್ರು ರಾಟಿ ಕೊಡಿಸ್ತೇನಂದಾರ. ಅದಕ್ಕ ಈ ವಾರದಾಗ ಒಂದ್ ದಿವ್ಸ ಹೋಗಿ ಚಲೋ ದಿವ್ಸ ರಾಟಿ ತಗೊಂಡ ಬಂದ್ಬಿಡೋಣಂತ. ಯವ್ವ ಬ್ಯಾಡವಾ, ಸಾಲಾಗಿಲ್ಲ ಮಾಡಕ್ ಹೋಗ್ಬೇಡ, ತೀರ್ಸಕ್ಕಾಗಂಗಿಲ್ಲ. ಇಲ್ರಿ ಅವ್ರಿಬ್ರು ಕಡೆ ಒಂದಿಟ್ಟು ರೊಕ್ಕ ಇದಾವಂತ, ಅಷ್ಟ ರೊಕ್ಕದಾಗ ಕೊಡಿಸ್ತೀನಿ. ನಿನ್ ಲಾಭ ಎಲ್ಲ ಬರ್ತೈತಲ್ಲ ಆಮೇಲೆ ಕೊಡು, ನಾವೇ ನಿಂಗೀಗ ಕೊಡು ಅಂತಂದು ಹೇಳಿ ಕೇಳಂಗಿಲ್ಲ. ನಿನ್ ಕೆಲ್ಸ ಕೈ ಹಿಡಿತು ಕೊಡು, ಇಲ್ಲ ಅಂದ್ರೆ ನಡೀತೈತೆ ಅಂತ ಹೇಳ್ಯಾರ್ರಿ. ಬೇಡವಾ, ಇವತ್ತನ ನಾಳೆ ಒಂದ್ ಹೋಗಿ ಇನ್ನೊಂದ್ ಹೆಸರು ಬರ್ತಾವ್. ಎಷ್ಟ ನೀವು ಬಾಳ ಕ್ಲೋಸ್ ಫ್ರೆಂಡ್ಸ್ ಇರ್ರಿ. ಈ ರೊಕ್ಕ ಅನ್ನೋದೈತಲ್ಲ ಅದು ಬಾಳ ಮಾಯಾ ಇದ್ದಂಗೈತಿ. ಅದಕ್ಕ ಅಕ್ಕ ಪೀಸ್ ಐತ ಮಳೆಗಾಲದಾಗ ರೊಕ್ 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 ಅಂತಿರ್ತೈತಿ. ಇಲ್ರಿ ಅತ್ತರ, ನಾ ಮಾತಾಡೇನ್ರಿ ಅವ್ರ ಹತ್ರ. ನಾನು ನೀವೇನಂದ್ರಲ್ಲ ಅದನ್ನ ಅಂದೆ. ಅವರು ಇಲ್ವಾ, ನಿನ್ ಲಾಭ ಆಕೇತಂತಾನ ಕೆಲಸ ಚಾಲೂ ಮಾಡು, ಕೆಟ್ಟದೇನು ಯೋಚನೆ ಮಾಡಕ್ ಹೋಗ್ಬೇಡ. ನೀನ್ ಒಳ್ಳೇದ್ ಯೋಚನೆ ಮಾಡಿದ್ರ ಮ್ಯಾಲೆ ಅಶ್ವಿನಿ ದೇವತೆಗಳು ಇರ್ತಾರ, ನಾವ್ ಒಳ್ಳೇದ್ ಕೇಳ್ಕೊಂಡಾಗ ಆಸ್ತು ಅಂದ್ಬಿಡ್ತಾರ, ಜಲ್ದಿನ ಆಕೇತಿ ಅಂತ ಹೇಳಿ. ಏನೋ ಒಂದ್ ಕೆಲಸ ಚಾಲೂ ಮಾಡ್ಬೇಕಾರ ಕೆಟ್ಟದ್ ಯೋಚನೆ ಮಾಡೋದ್ಕಿಂತ ಒಳ್ಳೇದ್ ಯೋಚನೆ ಮಾಡ್ರ ಚಲೋ ಅಲ್ರಿ ಅತ್ತಿ. ಅದಕ್ಕೆ ಈ ದೀಪಾವಳಿ ಅನ್ನಷ್ಟೊಳಗಡೆ ಹೋಗಿ ತಗೊಂಡ್ ಬಂದ್ಬಿಟ್ರ ದೀಪಾವಳಿಗವು ಬ್ಲೌಸ್ ಅದು ಹೊಲಕ್ಕೆಲ್ಲ ಬರ್ತಾವಲ್ಲ, ಹಂಗ ಕೆಲಸ ಚಾಲೂ ಆಗ್ಬಿಡ್ತಾವ. ಮದ್ವಿ ಮುಂಜಿ ಆವು ಇವು ದಿನ ಉಡಾಕರ ಬೇಕಾ ಅಂದ್ರ ಬ್ಲೌಸ್ ಹೊಲಕ್ ಕೊಡಕ್ ಎಲ್ಲಾರು ಬರ್ತಾರ. ಹಂಗ ಹಗರ್ಕ ಡಿಸೈನ್ ಮೊಬೈಲ್ದಾಗ ಅದು ನೋಡಿದ್ರೆ ಸಿಗ್ತಾವ್ರಿ. ಎಲ್ಲಾ ನೋಡ್ಕೊಂಡ್ ಈ ಚೂಡಿದಾರ ಅದು ಫ್ರಾಕ್ ಮಿಡಿ ಚಂದಂದ್ ಡ್ರೆಸ್ ಹೊಲ್ದ್ ಬಿಟ್ರೆ ಎಲ್ಲಾರ್ಗು ಚಂದಾಗಿ ಇಷ್ಟ ಆಗಿ ಬರ್ತಾರ್ರಿ. ಏನ್ ಮಾಡ್ತೀಯ ನೋಡುವ, ಅದ್ ತಗೋ. ನಾನು ಏನ್ ಬ್ಯಾಡ ಅನ್ನಂಗಿಲ್ಲ. ಒಂದಿಟ್ಟು ರೊಕ್ಕ ಕಮ್ಮಿ ಬಿದ್ರೆ ಕೇಳು, ನಾನು ಅದ್ರನ್ನ ಒಂದಿಷ್ಟು ಕೂಡಿಟ್ಟಿದ್ದು ಒದ ಕೊಡ್ತೇನಂತ. ಹ್ಞೂನ್ರಿ ಅತ್ತಿ. ನಡಿವ ನಡಿ, ಒಳಗೆ ಹೋಗೋಣಂತ. ಮುಂದಿನ ಕೆಲಸ ನೋಡೋಣಂತ. ಹಬ್ಬ ಬೇರೆ ಅಂತಿ, ಹಬ್ಬದ ಕೆಲಸ ನೋಡ್ಕೊಳ್ಳೋಣಂತ. ನಡಿವ. ಹ್ಞೂನ್ರಿ ಅತ್ತಿ, ನೀವು ಒಳಗೆ ಹೋಗ್ರಿ, ನಾ ರಂಗೋಲಿ ಹಾಕಿ ಬರ್ತೇನಂತ. ಕುಂದಿರಿ ಸಿಗಾರಕರ ಬಂಗಾರಕರ. ನಮ್ಮ ಅತ್ತೆರ ರೂಪ ಏನೋ ಕೇಳಿದ್ಲಂತ್ರಿ, ಅದು ಅವ್ರ ಕೈಗ ಭಾಳ ಚಲೋ ಆಕೇತಂತ. ಅದನ್ನ ಮಾಡಾಕತ್ತಾರ, ಬರ್ತಾರ್ತಾಳ್ರಿ. ಇಲ್ಲಾಂದ್ರೆ ಅಲ್ಲೇ ಒಳಗೆ ಬರ್ತೀರನ, ಬಂದ್ಬಿಡ್ರಿ ಅಡಿಗೆ ಮನ್ಯಾಗ. ಭಾಳ ಸಾಕೈತನ? ಏ ಸಿಂಗಾರಿ ಬಂದ ಇರ ಆತ. ಬರ್ತಾರ್ತಾಳ್ರಿ, ಕುಂದಿರಿ. ಎಲ್ಲ ಹಾಕಿ ತಯಾರಿ ಮಾಡಿಟ್ಟೇನೆ ಕಾವೇರಿ. ಇವು ಸಣ್ಣ ಸಣ್ಣ ಉಂಡಿ ಕಟ್ಟಿ ಅದಕ್ಕೆ ತಿನ್ನಾಕ ಕೊಡು. ಬೇಕಂದ್ರ ಒಂದು ಕಡ್ಡಿ ಚುಚ್ಚದು ಕೊಟ್ಬಿಟ್ಟು ನಡೀತತಿ. ಹ್ಞೂ ರೀ ತರ, ನಂಗೂ ನೋಡಿದ್ರ ಬಾಯಾಗ ಭಾಳ ನೀರು ಬರಕತ್ತೈತ್ರಿ. ಏನ್ರೇ ಹಬ್ಬ ಜೋರನೇ ಇವತ್ತು ನಿಮ್ದು? ಇಲ್ದಂಗ ಇರ್ತೈತೇನ್ ಶಾರಕ್ಕ? ಮತ್ತ ಏನ್ ಮಾಡಿದ್ರಿ ಇವತ್ತ? ನಮ್ಮ ಮನ್ಯಾಗ ಹಂಗ ಸರಳ ಪೂಜಾವ, ಏನ್ ದೀಪ ಹಾಕೋದೇನ್ ಇರಲ್ಲ. ಮೊದಲನೇ ದಿನ ಏನ್ ಮಾಡ್ತೇವಿ, ದೇವ್ರನ್ನೆಲ್ಲ ತೊಳೆದು ಪೂಜಾ ಮಾಡಿ ಅದು ಎಲಿ ಇರ್ತೈತಲ್ಲವ, ಎಲಿ ಮೇಲೆ ಇಟ್ಟಿರ್ತೇವಿ. ವಿಳ್ಯದೆಲಿ ವಿಳ್ಯದೆಲಿ ಮೇಲೆ ಇಟ್ಟು ದಿನ ದೇವ್ರ ಪೂಜೆ ಮಾಡೋದ. 9 ದಿನದವರೆಗೂ ದೇವ್ರ ಮೇಲೆ ಎತ್ತಂಗಿಲ್ಲ ಶಾರಕ್ಕ. ದಿನ ಸಂಜೆ ಮುಂದೆ ದೀಪ ಧೂಪ ನೈವೇದ್ಯ ಅದು ಮಾಡಿ 9ನೇ ದಿವಸ ಮತ್ತೆ ದೇವರೆಲ್ಲ ತಿಕ್ಕಿ ತೊಳೆದು ಪೂಜಾ ಮಾಡಿ ಒಂದಿಟ್ಟು ಮಡಿ ಅಡಿಗೆ ಮಾಡಿ ಎಡಿ ಹಿಡಿತ ನೋಡು, ಮುಗೀತು ಖಂಡೆ ಪೂಜೆ ದಿವಸ. ಖಂಡೆ ಅದು ಇಟ್ಟು ಪೂಜೆ ಮಾಡ್ತೀರನ? ಇಡ್ತೇವಿ. ನಮ್ಮ ಹುಡುಗರು ಪುಸ್ತಕ ಪೆನ್ನು ಬುಕ್ಕು ಮತ್ತ ನಮ್ಮ ಏನೇನು ಅದಾವಲ್ಲ ಮನ್ಯಾಗ ಅಡಿಗೆ ಮನ್ಯಾಗಿನ ಐಟಮ್, ಅದ್ರಾಗ ಒಂದೆರಡು ತಗೊಂಡು ಅವನು ಪೂಜಾಕ್ ಇಟ್ಟಿರ್ತೇವ. ಮತ್ತ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಾರಲ್ಲ, ಅವರು ಫೈಲ್ ಅವು ಏನೇನ ಇರ್ತಾವ, ಅದನ್ನ ಇಟ್ಟು ಪೂಜೆ ಮಾಡ್ತಾರ. ನಿಮ್ಮ ಮನೆಗೆ ಏನ್ ಮಾಡಿದ್ರೆ? ನಮ್ಮ ಮನ್ಯಾಗ ನಾವು ದೀಪ ಹಾಕ್ತೇವೆ ಶಾರಕ್ಕ. ಆದ್ರ ಇವು ನವಧಾನ್ಯ ಅಂತಾರ ನೋಡು, ಅದು ಹಾಕೋ ಪದ್ಧತಿ ಇಲ್ಲ. 9 ದಿವಸನು ದೀಪ ಕಾಯದ್ ನಾನ ಒಪ್ಪತ್ತಿರ್ತೇನ. ದೀಪ ಅದು ಕಾದು 9ನೇ ದಿವಸಕ್ಕೆ ದೇವ್ರು ಹೇಳ್ತಾವಲ್ಲ, ಅವತ್ತೆಲ್ಲ ಪೂಜಾ ಮಾಡಿ ಮಡಿ ಅಡಿಗೆ ಮಾಡಿ ಎಡಿ ಹಿಡಿತೇವೆ ನೋಡಿ. ಇಷ್ಟ ನಮ್ದು ಪೂಜಾ. ಮತ್ತ ನಮ್ಮ ಮನೆಯವ್ರ ಅವ್ರ ಆಫೀಸ್ದಾಗ ಇವತ್ತು ಕಂಡೆ ಪೂಜೆ ಅಲ್ಲವಾ, ಜೋರ್ ಆಫೀಸ್ ಪೂಜಾನು ಇವತ್ತೇ ಇಟ್ಬಿಟ್ಟಿರ್ತಾರ. ಎಲ್ಲ ಅಂಗಡಿಯಾಗಿನವರೆಲ್ಲ ಸೇರ್ಕೊಂಡು ಜೋರ್ ಹಬ್ಬ ಮಾಡ್ತಾರವ. ನಮ್ಗ ಮನ್ಯಾಗೂ ಕೆಲ್ಸ ಇರ್ತೈತಲ್ಲ, ಹಂಗ ಹೋಗಿ ಪೂಜಾಕದು ನಾನು ನಮ್ಮ ಮನೆಯವ್ರು ನಿಂತ ಮತ್ ನಮ್ಮ ಮನೆಗೆ ಬಂದ್ಬಿಡ್ತಾನ. ಮುಂದೆ ನಮ್ಮ ಮನೆಯವ್ರು ಅಲ್ಲೇ ಇರ್ತಾರಲ್ಲ, ಎಲ್ಲ ಹುಡುಗರು ನಮ್ಮ ಮನೆಯವರು ಸೇರ್ಕೊಂಡು ಜೋರ್ ಮಾಡ್ತಾರ. ಇಡೀ ಆಫೀಸ್ದವ್ರಿಗ ಸ್ವೀಟ್ ಬಾಕ್ಸ್ ಹಂಚ್ಬಿಡ್ತಾರ. ಓ ಭಾಳ ಜೋರ್ನ ಆತ್ಬಿಡ ಬಂಗಾರಕ್ಕ. ಮತ್ತ ಕಂಡೆ ಪೂಜೆ ಅಂದ್ರೆ ಅಲ್ಲೇವಾ ನಮ್ದು. ಮನ್ಯಾಗ ಒಂದ್ ಸಣ್ಣ ಟೇಬಲ್ ಮೇಲೆ ಅದಿಟ್ಟು ಮಾಡಿರ್ತೇನೆ. ಆದ್ರೆ ನಮ್ ಮುಖ್ಯವಾಗಿರೋದು ಆಫೀಸ್ನಾಗಲ್ಲ, ಅಲ್ಲೇ ಮಾಡಿರ್ತಾರ. ಭಟ್ರನ್ ಕರ್ಸೆ ಪೂಜೆ ಮಾಡಿಸ್ಬಿಡ್ತಾರೆ ಇವತ್ತಿನ ದಿವ್ಸ. ಓ ಮತ್ತ ನಮ್ ತವ್ರ ಮನೆ ಶಾರಕ್ಕ ಕಂಡೆ ಪೂಜೆ ದಿವಸ ಚಿಕನ್ ಮಟನ್ ಎಲ್ಲ ಮಾಡ್ತಾರ ನೋಡು. ಇವತ್ತು ಚಿಕನ್ ಮಟನ್ ಮಾಡ್ತೀರಾ? ಒಳಗ ಮಡಿ ಅಡಿಗೆ ಮಾಡಿ ಹೋಳಿಗೆ ಅದು ಅದೇ ಸಪರೇಟ್ ಮಾಡಿರ್ತಾರ. ಮತ್ತ ಹೊರಗ ನಮ್ಮ ಮನಿದು ಭವಾನಿ ಅಲ್ಲ, ಭವಾನಿದ ಫೋಟೋ ಸಣ್ಣ ಟೇಬಲ್ ಮೇಲೆ ಇಟ್ಟು ಅಕ್ಕಿಗ ಪೂಜೆ ಎಲ್ಲ ಮಾಡಿ ಅಲ್ಲೇ ಕಂಡೆ ಪೂಜೆನ ಅಲ್ಲೇ ಆಯುಧ ಪೂಜೆ ಮಾಡಿಬಿಡ್ತಾರ. ಈ ಖಾರದ ಅಡಿಗೆ ಏನ್ ಮಾಡಿರ್ತಾರಲ್ಲ, ಅದು ಅಕ್ಕಿಗೆ ನೈವೇದ್ಯ ತೋರಿಸ್ತಾರ ನೋಡು. ಸಿಹಿ ಅಡಿಗೆ ದೇವ್ರ ಮನ್ಯಾಗ, ಖಾರದ ಅಡಿಗೆ ಭವಾನಿಗ. ಕೇಳೇನಿ ಅವ್ರ ಮನ್ಯಾಗ ಹೆಂಗ್ ಪದ್ಧತಿ ಇರ್ತಾವ ಹಂಗ ಮಾಡ್ತಾರ ನೋಡು. ನಿಮ್ ಮನ್ಯಾಗ ಏನ್ ಮಾಡಿದ್ರಿ ಶಾರಕ್ಕ ಇವತ್ತ? ನಮ್ಮ ಮನ್ಯಾಗ ಅದ 9 ದಿವಸ ದೀಪ ಹಾಕ್ತೇವಲ್ಲವ ನಾವು. ನಿಮ್ದ್ರಾಗ ಅದ ನವಧಾನ್ಯ ಅಂತಾರಲ್ಲ, ಅದ್ರದ್ದು ಹಾಕ್ತಿರ್ನ ಹಾಗೆ? 1ನೇ ದಿವಸ ಎಲ್ಲ ಪದ್ಧತಿ ಪ್ರಕಾರ ಅವನ್ನ ಹಾಕಿ ಪೂಜಾ ಮಾಡ್ತೇವ. ದಿನ ಒಪ್ಪತ್ತಿರ್ಬೇಕ, ರಾತ್ರಿ ಊಟ, ಸಂಜೆ ಮುಂದೆ ಹಂಗ ದೀಪ ಆರತಿ
ನೈವೇದ್ಯ ಅದು ಮಾಡಿ ಆಮೇಲೆ ಊಟ ಮಾಡೋದು. ಇನ್ನೇನಪ್ಪ ನಾಳೆ ಖಂಡೆ ಪೂಜೆ ಅಂದ್ರೆ ಇವತ್ತಿನ ದಿವಸ ಅಂದಂಗ ಊಟನೂ ಮಾಡೋಂಗಿಲ್ವಾ? ಮನೆಯವ್ರು ಯಾರು ಊಟ ಮಾಡಂಗಿಲ್ಲ ಶಾರಕ. ಅಲ್ಲ ಒಪ್ಪತ್ತಿದ್ದವ್ರು ಊಟ ಮಾಡಂಗಿಲ್ಲ. ಮತ್ತೆ ದೇವ್ರಿಗೆ ರಾತ್ರಿ ನಾಷ್ಟಾನ ಎಡಿ ಇಡೋದು. ನಾಷ್ಟ ಅಂದ್ರ ಬಜ್ಜಿ ಮಾಡ್ಬೇಕಾ? ಬಜ್ಜಿ ಮಾಡಿ ಅದನ್ನ ಎಡಿ ಹಿಡಿದು ಅದನ್ನ ಒಪ್ಪತ್ತಿದ್ದವ್ರು ತಿನ್ಬಿಡ್ತೇವೆ. ಮತ್ತೆ ಮಾರ ದಿವಸಕ್ಕೆ ದೇವ್ರು ಹೇಳ್ತಿರ್ತಾವಲ್ಲ, ಅವಾಗ ಕಂಡೆ ಎಲ್ಲ ತೊಳೆದು ದೇವ್ರ ಪೂಜೆ ಕಂಡೆ ಪೂಜೆ ಎಲ್ಲ ಮಾಡಿ ಹೋಳಿಗೆ, ಬದ್ನಿಕಾಯಿ ಪಲ್ಲೆ, ಮೊಸರುಗಾಯಿ, ಹಪ್ಪಳ, ಸಂಡಿಗೆ ಏನೇನ್ ಬೇಕೆಲ್ಲ ದೇವ್ರಿಗೆ ಎಡಿಗೆ ಮಾಡಿ ಚಾಂಗ್ ಬಲ್ಲ ತಗೊಂಡ್ಬರ್ತಾರಲ್ಲ ಹುಡುಗರು, ಅವ್ರಿಗೆ ಕಾಯ್ತಿರ್ತೀವಿ. ಚಾಂಗ್ ಬಲ್ಲ ಐತೇನ್ ಶಾರಕ ನಿಮ್ಮ ಮನ್ಯಾಗ? ಚಾಂಗ್ ಬಲ್ಲ ಇರ್ತೈತಿ. ಅವು ಹುಡುಗರು ಜಲ್ದಿ ಕರೆದ್ರೆ ಜಲ್ದಿ ಬಂದು ಚಾಂಗ್ ಬಲ್ಲ ಮಾಡಿ ಹೋಗ್ಬಿಡ್ತಾರ. ಅವ್ರಿಗೆ ಉಣ್ಸಿಂದನ ಮುಂದ್ ನಾವೆಲ್ಲ ಉಣ್ಣಕ್ಕಾಗದು. ಓ, ಎಷ್ಟು ಗಂಟೆಗೆ ಬರ್ತಾರ? ಅಷ್ಟು ಗಂಟೆಗೆ ಉಂಡು ಹೋದ್ಮೇಲೆ ನೀವು ಉಣ್ಣೋದೇನ? ಅವ್ರ ಬೆಳಗ್ಗೆ 10ಕ್ಕೆ ಕರೆದ್ರೆ ಜಲ್ದಿನ ಬಂದ್ರೆ ಜಲ್ದಿ ಊಟ ಮಾಡಿ ಹೋಗ್ಬಿಡ್ತಾರ. ಆಮೇಲೆ ನಮ್ ಕೆಲ್ಸಕ್ಕೆ ನಮ್ಗೆ ನಡೀತೈತಿ. ಮತ್ತೆ ತಡ ಅದು ಆತು ಅಂತ ಅಂದ್ರ 4 ಹೊಡಿತೈತೆ, 5 ಹೊಡಿತೈತೆ, ಒಂದೊಂದ್ಸರಿ 6 ಹೊಡಿತೈತೆ ನೋಡು. ಹೋದ ವರ್ಷ ಸಂಜೆ 6ಕ್ಕೆ ಬಂದಿದ್ರವ. ಅವ್ರು ಬರೋ ತನಕ ಉಣ್ಣದೇ ಇಲ್ಲೇನ್ ಶಾರಕ? ಇಲ್ಲ, ಆ ಹುಡುಗರು ಬಂದು ಚಾಂಗ್ಬಲ್ಲ ಮಾಡಿದ್ಮೇಲೆ ನೋಡು. ಅಂದ್ರೆ ನಮ್ ದೇವ್ರ ಎದ್ಮೇಲೆ ಅಲ್ಲ ನಮ್ದು ಎಡಿ ಹಿಡಿದು ಊಟ ಮಾಡೋದು. ಓ, ಅಂದ್ರೆ ನಿಮ್ದು ನೇಮ ನಿತ್ಯ ಬಾಳ ಇರ್ತೈತಿ ಬಿಡು. ಹ್ಞೂನ್ವಾ. ಅಂಟಿರಿ, ದಸರಾ ಬೊಂಬೆ ನೋಡಕ್ಕೆ ಬರ್ಬೇಕಂತೆ. ಆಂಟಿ, ನಮ್ಮಮ್ಮ ನಿಮ್ಮನ್ನೇ ಎಲ್ಲ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ನಿಮ್ಮ ಮನೆಗೆ ಹೋಗಿದ್ದೆ, ಎಲ್ಲ ಇಲ್ಲಿ ಬಂದಿದ್ದೀರಾ ಅಂದ್ರು, ಅದಕ್ಕೆ ಇಲ್ಲೇ ಬಂದ್ಬಿಟ್ಟೆ. ಹ್ಞೂನ್ವಾ, ನಿಮ್ಮವ್ವ ಅವತ್ತಿಂದನೂ ಕರೆಯಕತ್ತಿಲ್ಲ, ಬೊಂಬೆ ಇಟ್ಟಾಗಿಂದನೂ. ಅವತ್ತಷ್ಟ ಬಂದು ನೋಡಿ ಹೋಗಿದ್ವಿ, ಆಮೇಲೆ ಬರಕ್ ಆಗಿದ್ದಿಲ್ಲ. ಇನ್ನೊಂದು 60 ತಾಸನೇ ಬರ್ತೇವಂತ ಹೇಳ. ಆಯ್ತು ಆಂಟಿ. ಆಂಟಿ, ನಾನು ಬರ್ತೀನಿ, ನೀವು ಬೇಗ ಬನ್ನಿ ಆಯ್ತಾ? ಆತವ. ಆದ್ರೆ ಈಕಿ ಲಕ್ಷ್ಮಿ ನಮ್ ಜೋಡಿ ಬಾಳ ಹೊಂದ್ಕೊಂಡಲ್ಲವ. ಹ್ಞೂ ಶಾರಕ, ನಾ ಏನೋ ಅನ್ಕೊಂಡಿದ್ದೆ ಆಕಿ ಬಂದಾಗ ನಮ್ ಜೋಡಿ ಸೇರಿ ನಮ್ಮಂಗ ಆಗ್ಬಿಟ್ಟಿಲ್ ನೋಡು. ಅದ ಅವ್ರ ಮನೆಗೆ ಹೋಗಕಂತ ಹೇಳಿ ಬಂದಿದ್ ನೋಡ್ ನಾವು. ತಡಿವ ಹೋಗೋಣಂತ. ಅವ ಕಾವೇರಿ, ಏನ್ರಿ ಅತ್ತಿ? ನೀನು ಬರ್ತೀಯನ? ಆಕಿ ಲಕ್ಷ್ಮಿ ದಸರಾ ಗೊಂಬಿ ಕೂಡ್ಸಾಳಂತ ನೋಡ್ ಬರಕ. ಇಲ್ರಿ ಅತ್ತಿರಿ, ನೀವು ಹೋಗ್ಬರ್ರಿ. ರೂಪಾನಿ ಯಾಕ ನಡ ನೋವು ಅನ್ನಕತ್ತಿದ್ಲ, ಹೇಳಕ್ಕಾಗಿಲ್ಲ ಯಾವಾಗ ಹೆರಿಗೆ ನೋವು ಶುರು ಆಕೈತೆ ಅಂತ ಹೇಳಿ. ಯಾರು ಒಬ್ರು ಜೋಡಿ ಇರ್ಬೇಕಲ್ಲ, ನಾ ಇರ್ತೇನೆ ತಗೋರಿ, ನೀವು ಹೋಗ್ಬರ್ರಿ ಅತ್ತಿ. ಅಕ್ಕಿನೂ ಕರ್ಕೊಂಡು ಹೋಗಿದ್ರೆ ಆಕೈತೇನ ಅನ್ಕೊಂಡಿದ್ದೆ. ಇರ್ಲಿ ತಗೋ, ಮೊದಲ ನಡ ನೋವು ಆಕತೈತಂತ ಪಾಪ ತ್ರಾಸ್ ಕೊಡೋದು ಬೇಡ ಹುಡುಗಿ. ಬೇಕಾರ ನೀವು ಹೋಗಿ ಬರ್ರಿ, ಆಮೇಲೆ ಆದ್ರೆ ನಾ ಒಂದ್ಸರಿ ಹಂಗ ಹೋಗಿ ನೋಡ್ಕೊಂಡ್ ಬರ್ತೇನೆ. ಅಷ್ಟ್ ಮಾಡನ್ ತಗೋ. ಅಂದ್ರೆ ನಾನು ನೋಡಿಲ್ರಿ ಹಿಂಗ್ ಕುಂದ್ರಿಸಿದ್ ಹೆಂಗಿರ್ತೈತೆ ಅಂತ ಹೇಳಿ, ಅದಕ್ಕೆ ನೀವು ಹೋಗಿ ಬರ್ರಿ, ಆಮೇಲೆ ನಾನು ಬರ್ತೇನಂತ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ, ನಿಮ್ಮ ಮಾವ ಮನೆಗೆ ಬಂದ್ ಕೂಡ್ಲೆ ನಿಮ್ಮ ಮಾವನ ಮನ್ಯಾಗ ಬಿಟ್ಟು ರೂಪಾನಂತಲೇ ಬಂದ್ಬಿಡ. ಒಂದ್ 5 ನಿಮಿಷ ನೋಡ್ಕೊಂಡು ಈ ಕಡೆ ಬರುವಂತೆ. ಹ್ಞೂ ಅತ್ತಿ, ಹಂಗಾರ ಮಾಡ್ತೇನೆ ತಗೋರಿ. ಸಿಗಲಿ ಕೊಟ್ಟೆನ ಆಕಿಗ? ಕೊಟ್ಟೇರಿ, ಒಂದ್ ಈಟ ತಿನ್ಲಿರಿ, ತಿನ್ನಕ್ಕಾಗೋಲ್ದು ಅಂದ್ಲು. ಭಾಳ ರುಚಿ ಆಗೈತಂತ ಭಾಳ ಆಸೆ ಪಟ್ಟು ತಿನ್ಲಿರಿ, ಆದ್ರ ಅನ್ಕೊಂಡಷ್ಟು ತಿನ್ನಕ್ಕಾಗೋಲ್ದು ಅಂದ್ಲು. ಹಂಗಾದ ನೋಡಿದ ಕೂಡಲೇ ತಿನ್ಬೇಕು ಅನಿಸ್ತದ. ತಿನ್ನಕ್ ಅದು ಹೋದ್ರೆ ಹಿಂಗ ಆಕೈತಿ. ಅತ್ತಿರಿ, ನಾಳೆ ವಿಜಯದಶಮಿ ಐತಲ್ರಿ, ಮತ್ತ ಮುಂಜಾನೆ ಹನುಮಂತನ ಗುಡಿಗೆ ಹೋಗಿ ಬಂದ್ಬಿಡ್ಬೇಕೇನು ಎಲ್ಲಾರು? ನಡೀತತ್ವ. ಗಂಡ್ಮಕ್ಳು ಸಂಜೆ ಮುಂದೆ ಹೋಗಿ ಬನ್ನಿ ಮುಡ್ಕೊಂಡ್ ಬಂದ್ರ ಆಮೇಲೆ ಬನ್ನಿ ಅದು ಕೂಡ ಚಲೋ ಆಕೈತಿ. ಆತ್ರಿ ಅತ್ತಿ, ನಾ ಒಳಗೊಂದಿಟ್ಟು ಕೆಲಸ ಐತ್ರಿ, ನೋಡ್ಕೋತೇನೆ. ಶರಕ, ಈ ವಿಜಯದಶಮಿ ಅಂತ ಅಂದ್ರ ಈ ಪಾಂಡವರು ಬನ್ನಿ ಮರದಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಟಿರ್ತಾರ. ಹೌದು, ಅವರು ವನವಾಸಕ್ಕೆ ಹೋಗಿರ್ತಾರಲ್ಲ, ಅವಾಗ ಅವ್ರದ್ದು ಆಯುಧಗಳಿರ್ತಾವಲ್ಲ, ಅವನಿಷ್ಟನ್ನು ಈ ಬನ್ನಿ ಮರದಾಗ ಇಟ್ಟಿರ್ತಾರ. ಬನ್ನಿ ಮರಕ್ಕ ಇನ್ನೊಂದು ಹೆಸರು ಶಮಿ ವೃಕ್ಷ ಅಂತಾರ. ಅವ್ರದ್ದು ವನವಾಸ ಮುಗಿತೈತಲ್ಲ, ಅವಾಗ ಅವರು ತಮ್ಮ ಆಯುಧಗಳನ್ನ ತಗೊಂಡಂತ ದಿನಾನ ಈ ವಿಜಯದಶಮಿ ಆಗಿರ್ತೈತಿ. ಅದಕ್ಕ ವಿಜಯದ ದಿವಸ ಅಂತಂದ್ ಹೇಳಿ ಇದನ್ನ ಆಚರಣೆ ಮಾಡ್ತಾರ. ಹಂಗ ಆಯುಧಗಳನ್ನ ಇಟ್ಟು ಪೂಜೆ ಮಾಡುವಂತ ಸಂಸ್ಕೃತಿ ಬೆಳೆಸ್ಕೊಂಡ್ ಬಂದ್ರ. ಹಿಂಗ ಎಷ್ಟೊಂದು ಪೌರಾಣಿಕ ಕಥೆಗಳದಾವ್, 1 2. ಈ 9 ದಿವಸ ನವದುರ್ಗಿಯರು ನಮ್ಮ ಭೂಮಿನ ಕಾಯ್ತಿರ್ತಾರಂತ. ಹೌದು, ನಮ್ಮ ಸಂಸ್ಕೃತಿ ಪದ್ಧತಿಗಳಂತಂದ್ರೆ ಏನಂತ ತಿಳ್ಕೊಂಡಿದಿ, ಎಲ್ಲದಕ್ಕೂ ಒಂದೊಂದು ಕಾರಣನೂ ಅದಾವು, ಅದಕ್ಕೆ ಅರ್ಥನೂ ಅದಾವ್ ನೋಡು. ಹಂಗ ಸುಮ್ನೆ ಮಾಡಿಲ್ಲ ನೋಡ್ ಶರಕ. ನಿನ್ನಿಂದ ಇವತ್ತು ಇವನ್ನೆಲ್ಲ ತಿಳ್ಕೊಳಂಗಾತ. ಅಥವಾ ನಡೀರಿನ ಅವ್ರ ಮನೆಗೆ ಹೋಗಕ್ ಹೊತ್ತಾಕೈತಿ, ಮತ್ತೆ ಬಂದು ನಾಳೆ ಪೂಜಾಕದು ಸಜ್ಜು ಮಾಡ್ಕೋಬೇಕು. ಇನ್ನು ಕೆಲ್ಸದಾವ್. ಹೌದು ಶರಕ, ನಾಳೆ ಬನ್ನಿ ಮುಡಕದು ಹೋಗಾರಲ್ಲ, ಎಲ್ಲ ಪೂಜಾಕ್ ಸಜ್ಜು ಮಾಡ್ಬೇಕು ನಾನು. ಹೌದು, ನಮ್ಮ ಮನೆಗೂ ಬನ್ನಿ ಮುಡ್ಕೊಂಡ್ ಬರ್ತಾರಲ್ಲ, ಗಂಡ್ಮಕ್ಳಿಗೆ ಇಷ್ಟು ಆರತಿ ಮಾಡ್ತೇವ. ಶರಕ, ನಂಗೆ ಗೊತ್ತೈತಿ. ನಾನು ಸಣ್ಣಕ್ಕಿದ್ದಾಗ ನಮ್ಮ ಅವನ್ ಜೋಡಿ ಸೇರಿ ನಮ್ಮ ಮನ್ಯಾಗ ನಮ್ಮಪ್ಪ ನಮ್ಮಣ್ಣ ಎಲ್ಲಾರು ಬನ್ನಿ ಮುಡ್ಕೊಂಡ್ ಬರ್ತಿದ್ರಲ್ಲ, ಆರತಿ ಮಾಡ್ತಿದ್ವಿ. ಬಂದ್ ರೊಕ್ಕದಾಗ ನಾನು ನಮ್ಮ ಅವನ್ ಜೋಡಿ ಜಗಳ ಮಾಡ್ತಿದ್ದೆ. ಯವ್ವ ನನಗರ್ಧ ನಿನಗರ್ಧ ಅಂತಂತಿದ್ಲ ನಮ್ಮವ್ವ. ನಾನು ನಂಗ ಬಾಳ್ ಬೇಕು, ಅಪ್ಪ ನನ್ ಸಲಗ್ ಬಾಳಷ್ಟು ರೊಕ್ಕ ಕೊಟ್ಟಾನ, ನೀನು ಸ್ವಲ್ಪ ಇಟ್ಕೋ ಅಂತಂದ್ ಹೇಳಿ ಹಿಂಗ ಜಗಳ ಮಾಡ್ತಿದ್ದೆ ನೋಡು. ಅಮ್ಮ, ಎಲ್ರು ಅದು ಶಾರಕಂಟಿ ಮನೆಯಲ್ಲೇ ಇದ್ರು. ನಮ್ಮಮ್ಮ ಕರೆದಿದ್ದಾರೆ ಮನೆಗೆ ಬರ್ಬೇಕಂತೆ ಅಂತ ಹೇಳಿ ಕರೆದು ಬಂದಿನಮ್ಮ. ಎಷ್ಟೊತ್ತಾಗುತ್ತಂತೆ? ಇನ್ನೊಂದು ಅರ್ಧ ಗಂಟೆನೋ ಅಂದ್ರು. ಹೌದಾ, ಸರಿ. ಹಾಗಾದ್ರೆ ನಾನು ಅಲ್ಲಿ ಪ್ಲೇಟಲ್ಲೆಲ್ಲ ತಿಂಡಿ ಹಾಕಿಟ್ಟಿದ್ದೀನಿ. ಅವ್ರು ಬಂದರೆ ನೀನು ಅವ್ರಿಗೆಲ್ಲ ತಂದ್ಕೊಡ್ತೀಯ ಅಮ್ಮ ಪುಟ್ಟಿ? ಹ್ಞೂನಮ್ಮ. ಆಂಟಿ ಬನ್ನಿ ಒಳಗಡೆ ಕೂತ್ಕೊಳ್ಳಿ ಎಲ್ರು. ಅಮ್ಮ ಪರಿ, ಅಲ್ಲೆಲ್ಲ ತಿಂಡಿ ಹಾಕಿಟ್ಟಿದ್ದೀನಿ ನೋಡಮ್ಮ, ತೊಗೊಂಬಂದು ಕೊಡು. ಸರಿ ಅಮ್ಮ. ಆಂಟಿ, ಇದೆ ನೋಡಿ ನಾನು ಕೂರಿಸಿರೋ ದಸರಾ ಬೊಂಬೆ. ಅವ್ವ, ಎಷ್ಟು ಚಂದಾಗ್ಯಾವ. ಹೌದಲ್ಲ ಶಾರಕ, ಏನ್ ಚಂದ ಕುಂದ್ರಸಾಳಲ್ಲ ದಸರಾ ಗೊಂಬಿ. ಆರತಿ ಮಾಡಿ ಆಂಟಿ. ಅವ್ವ ತಾಯಿ ದುರ್ಗಾದೇವಿ ಎಲ್ಲಾರ್ಗೂ ಒಳ್ಳೇದಾಗೋಂಗ್ ಮಾಡಮ್ಮ. ಅಮ್ಮ ದೇವಿ ಎಲ್ಲ ಕಷ್ಟ ಕಳೆದು ಸುಖ ಶಾಂತಿ ನೆಮ್ಮದಿ ನೆಲೆಸೋಂಗ್ ಮಾಡಮ್ಮ ಇಡೀ ದೇಶಕ್ಕೆ. ತಾಯಿ ದುರ್ಗೆ ದುಷ್ಟ ಶಕ್ತಿಯನ್ನು ನಿಗ್ರಹಿಸಿ ಎಲ್ಲಾರ್ಗೂ ಒಳ್ಳೇದಾಗೋಂಗ್ ಮಾಡಮ್ಮ. ಬನ್ನಿ ಆಂಟಿ ಕೂತ್ಕೊಳ್ಳಿ. ಅವ್ವ ಲಕ್ಷ್ಮಿ, ಈ ದಸರಾ ಗೊಂಬಿ ಕೂರ್ಸೋದು ಪದ್ಧತಿ ಹೆಂಗ್ ಬಂತವ?
ಅಂತೀರಿ ಇದು ನಾವು ಮೈಸೂರಲ್ಲಿ ಇದ್ವಲ್ಲ, ಅಲ್ಲಿ ಮೈಸೂರಲ್ಲಿ ಎಲ್ಲರೂ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಮನೆಯಲ್ಲೂ ನಮ್ಮಮ್ಮ ಈ ಪದ್ಧತಿ ತಗೊಂಡ್ ಬಂದ್ರು. ಮತ್ತೆ ನಂಗೆ ಮದುವೆ ಮಾಡ್ಕೊಟ್ಟಿದ್ದು ಅಲ್ಲೇ ಮೈಸೂರಲ್ಲೇ ಅಲ್ವಾ, ಹಾಗಾಗಿ ನಮ್ಮ ಅತ್ತೆ ಮನೇಲೂ ಇದೇ ಪದ್ಧತಿ ಇದೆ. ಇದಕ್ಕೇನು ಕಾರಣ ಅಂದ್ರೆ ಮೈಸೂರಲ್ಲಿ ಅರಮನೆ ಇದೆ ಅಲ್ವಾ, ಅವರು ಚಾಮುಂಡೇಶ್ವರಿ ಆರಾಧಕರು. ಅಲ್ಲಿ ಚಾಮುಂಡೇಶ್ವರಿ ನೆಲೆಸಿರೋದ್ರಿಂದ ಈ ದಸರಾ ಉತ್ಸವನ ತುಂಬಾ ಜೋರಾಗಿ ಮಾಡ್ತಾರೆ. ಹೌದವ, ಅದ್ರ ಬಗ್ಗೆ ಗೊತ್ತೈತಿ. ಮೈಸೂರು ಚಾಮುಂಡೇಶ್ವರಿ ದಸರಾ ಉತ್ಸವ ಬಹಳ ವಿಜೃಂಭಣೆಯಿಂದ ಮಾಡ್ತಾರ. 9 ದಿವಸದ ಆನಿ ಎಲ್ಲ ಬರ್ತೈತಿ. ಆಮೇಲೆ ಅಲ್ಲಿರೋ ಅಂತದ್ದು ಅಂಬಾರಿ ಆನಿ ಹೊತ್ಕೊಂಡು ಹೋಗ್ತೈತಂತಲ್ಲವ, ಅದು ಅಂಬಾರಿ ಎಷ್ಟೋ ಕೆಜಿ ಐತಂತಲ್ಲ. ಹೌದಂಟಿ, ಅದು 750 kg ಇದೆ. ಅದು ಪೂರ್ತಿ ಬಂಗಾರದಂತಲ್ಲ. ಹ್ಞೂ ಆಂಟಿ. ಅದನ್ನ ಕಾಯೋದು ಬಹಳ ವಜ್ಜಿನ. ಹಾ ಆಂಟಿ, ಅದಕ್ಕೆಲ್ಲ ತುಂಬಾ ಸೆಕ್ಯೂರಿಟಿ ಇದೆ. ರಾಜಮನೆ ತಂದವ್ರೆ ಅದನ್ನೆಲ್ಲ ನೋಡ್ಕೊಂತಾ ಇದ್ದಾರೆ. ಮೈಸೂರು ಒಡೆಯರ್ ಇದ್ರಲ್ಲ, ಅವ್ರ ಕಾಲದಿಂದನೇ ಈ ದಸರಾ ಬೊಂಬೆ ಇಡೋದು ರೂಢಿ ಬಂದಿರೋದು. ಅಂದ್ರೆ ಈ ಮೈಸೂರು ಅರಮನೆಯಲ್ಲಿ ಈ ದಸರಾ ಹಬ್ಬನ ತುಂಬಾ ಜೋರಾಗಿ ಮಾಡೋದ್ರಿಂದ ಇಡೀ ಊರವರು ಕೂಡ ತಮ್ಮ ಮನೆಯಲ್ಲಿ ಬೊಂಬೆಗಳನ್ನ ಕೂಡಿಸಿ ಅದಕ್ಕೆ ಮೆರುಗು ಕೊಡಬೇಕು ಅಂದ್ಬಿಟ್ಟು ಈ ಪದ್ಧತಿನ ತಗೊಂಡ್ಬಂದ್ರು. ಇದು ಯಾವ ಥರ ಮಾಡ್ತೀವಿ ಅಂತ ಅಂದ್ರೆ ಆಂಟಿ, ಒಂದೊಂದು ವರ್ಷ ಒಂದೊಂದು ಥೀಮ್ ಇಟ್ಕೊಂತೀವಿ. ಥೀಮಾ ಅಂದ್ರೇನವ? ಅಂದ್ರೆ ಆಂಟಿ, ನಮಗೆ ಇವಾಗ ದಶಾವತಾರ ಮಾಡ್ಬೇಕಾ, ಅಥವಾ ಕೃಷ್ಣಂದು ಬಾಲ್ಯ ಲೀಲೆಗಳನ್ನ ತೋರಿಸ್ಬೇಕಾ, ಶ್ರೀರಾಮನ್ ಬಗ್ಗೆ ತೋರಿಸ್ಬೇಕಾ, ಹಿಂಗೆ ಪ್ರತಿಯೊಂದು ದೇವ್ರ ಬಗ್ಗೆ ಏನಾದರೂ ಒಂದು ಪೌರಾಣಿಕ ಕಥೆ ಇರುತ್ತಲ್ಲ, ಅದ್ರ ಮೇಲೆ ನಾವು ಬೊಂಬೆ ಕೂರಿಸ್ತೀವಿ. ಮತ್ತೆ ಈ ಮದುವೆದು ಇರುತ್ತಲ್ವಾ, ಆ ಥರನೂ ನಾವು ಮಾಡ್ಬೋದು. ಮತ್ತೆ ನಮಗೆ ಮದುವೆಗಳಲ್ಲಿ ಪಟ್ಟದ ಗೊಂಬೆನ ನಮ್ಮ ತವ್ರ ಮನೆಯಿಂದ ಎಲ್ಲ ಕೊಡ್ತಾರೆ. ಪಟ್ಟದ ಗೊಂಬೆ ಅಂದ್ರೆ ಏನವ? ಅಂದ್ರೆ ಒಂದು ಗಂಡು ಬೊಂಬೆ ಹೆಣ್ಣು ಬೊಂಬೆ ಇರುತ್ತೆ ಆಂಟಿ. ಅದು ತುಂಬಾ ಅಲಂಕಾರ ಮಾಡಿ ಕೊಟ್ಟಿರ್ತಾರೆ. ಅದು ನಮ್ಮ ಇಷ್ಟ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅಲಂಕಾರ ಮಾಡ್ಕೋಬಹುದು. ಮೊದಲನೇ ಲೈನಲ್ಲಿ ನಾವು ಆದಿಶಕ್ತಿನ ಕೂರಿಸ್ತೀವಲ್ವಾ, ಅದೇ ಜೊತೆಗೇನೆ ನಾವು ಈ ಪಟ್ಟದ ಗೊಂಬೆಗಳನ್ನ ಇಡಬೇಕು. ಮದುವೆ ಮಾಡೋ ಅಂತ ಸೆಟ್ಗಳು ತಂದಿರ್ತೀವಿ, ಆಮೇಲೆ ದಶಾವತಾರದ ಸೆಟ್ ತಂದಿರ್ತೀವಿ, ರಾಮಾಯಣ ಮಹಾಭಾರತ ಯಾವ್ದು ಮಾಡಬೇಕು ಆ ಥರ ಎಲ್ಲ ಗೊಂಬೆಗಳನ್ನು ತಂದಿಟ್ಟಿರ್ತೀವಿ. ನೀವು ಪ್ರತಿ ವರ್ಷನೂ ಹೊಸ ಗೊಂಬೆ ತರ್ತೀರೇನ್ವಾ? ಇಲ್ಲ ಆಂಟಿ, ಆ ಥರ ಇಲ್ಲ. ನಾವು ಈ ಗೊಂಬೆಗಳನ್ನ ಏನು ಮಾಡ್ತೀವಿ, ಈ ವರ್ಷ ಕೂರಿಸಿರ್ತೀವಲ್ವಾ, ಇದನ್ನ ಕಟ್ಟಿ ಮತ್ತೆ ಮೇಲೆ ಎತ್ತಿಟ್ಬಿಟ್ಟಿರ್ತೀವಿ ಜೋಪಾನವಾಗಿ. ಮುಂದಿನ ವರ್ಷ ಈ ಬೊಂಬೆಗಳ ಜೊತೆಗೆ 2 ಹೊಸ ಬೊಂಬೆ ತಗೊಂಡು ಬಂದು ಪೂಜೆ ಕೂರಿಸ್ತೀವಿ. ಈ ರೀತಿಯಾಗಿ ಮಾಡ್ತೀವಿ ಆಂಟಿ. ಓ, ಭಾಳ ಚಂದಾಗೈತ್ವಾ. ನಮ್ಗೆಲ್ಲ ಇದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ನೋಡು. ಅದು ಆಂಟಿ, ನಮ್ಮ ಮೈಸೂರಲ್ಲಿ ತುಂಬಾ ಜೋರಾಗಿ ಮಾಡ್ತಾರೆ. ನಮ್ಮ ಮನೇಲಿ ಈ ವರ್ಷ ಇಲ್ಲಿ ಬಂದ್ವಲ್ಲ, ನಾವು ಟ್ರಾನ್ಸ್ಫರ್ ಆಗಿದೆ ಅಂತ, ಹಾಗಾಗಿ ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಆದ್ರೂ ಬಾರಿ ಜೋರ್ದಾರ್ ಮಾಡಿ ಬಿಡುವ. ಹೌದಂಟಿ, ನಾನು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಇದು ಸಾಧಾರಣನೇ. ಮೈಸೂರಲ್ಲಿ ನೋಡಬೇಕು ನೀವು. ಅಯ್ಯೋ, ಇದೇ ದೊಡ್ಡ ಸಡಗರ ನಮಗೆ. ದಸರಾ ಹತ್ರ ಬಂದಿದೆ ಅಂದರೆ ಸಾಕು, ನಾವು ಇದ್ರ ಬಗ್ಗೆನೇ ಮಾತಾಡಿಕೊಂಡು ಯೋಚನೆ ಮಾಡಿಕೊಂಡು ಯಾವ ಥರ ಗೊಂಬೆ ಕೂರಿಸ್ಬೇಕು, ಏನು ಪ್ಲಾನ್ ಮಾಡಬೇಕು ಅಂತೆಲ್ಲ ಮಾಡಿಕೊಂಡು ಕೂರಿಸ್ತೀವಿ. ಮತ್ತೆ ಮಕ್ಕಳಿಗೆ ಇದರಲ್ಲಿ ಚಿಕ್ಕ ಚಿಕ್ಕ ಬೊಂಬೆಗಳೆಲ್ಲ ಇರ್ತವಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಗೊಂಬೆ ಕೂರಿಸ್ತೀವಲ್ಲ ಆಂಟಿ, ಆ ಗೊಂಬೆಗಳನ್ನ ತೋರಿಸಿ ಅವರಿಗೆ ಆ ಕಾಲದ ಕತೆ ಹೇಳ್ಬಿಟ್ರೆ ಈಸಿಯಾಗಿ ನೆನಪಿರುತ್ತೆ. ಹೌದು ನೋಡುವ, ಇದು ಒಂದು ರೀತಿ ನಮ್ಮ ಸಂಸ್ಕೃತಿ ಉಳಿಸುವಂಥದ್ದು ಕಲೆ. ಆಂಟಿ, ಮುಂದಿನ ವರ್ಷ ನಾವು ಮೈಸೂರಿಗೆ ಹೋಗೋಣವಾ? ಮೈಸೂರು ದಸರಾ ನೋಡಕ್ಕೆ. ಎಲ್ಲವ ನಮ್ಮ ಮನೆಗೆ ಪೂಜೆ ಪುನಸ್ಕಾರಗಳೇ ಇರ್ತಾವ, ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ. ಇಲ್ಲ ಅಂದ್ರೆ ನೀವು ಒಂದು ದಿವಸ ಮೈಸೂರು ನೋಡಕ್ಕಾದ್ರೂ ಹೋಗೋಣ ಆಂಟಿ. ಬೇಕಂದ್ರೆ ಹಬ್ಬ ಇಲ್ದಂಗೆ ನಾವು ಹೋಗಿ ಬರ್ಬೋದು. ಹಂಗೆ ಬೇಕಂದ್ರೆ ಮಾಡ್ಬೋದ್ವಾ. ಈಗ ಸದ್ಯಕ್ಕೆ ನಮ್ಮ ಮನೆಗೆ ನನ್ನ ಮಗಳು ಡೆಲಿವರಿಗೆ ಬಂದಾಳ, ಅದೆಲ್ಲ ಮುಗಿಲಿ. ಆಮೇಲೆ ಒಂದು ದಿವಸ ಮೈಸೂರು ಪ್ರವಾಸಕ್ಕೆ ಹೋಗ್ಬರೋಣ ತಗೋ. ನಮ್ಮ ಮನೆಗೂ ನನ್ನ ಮಕ್ಕಳು ಮದುವೆ ಐತಿ, ಅದೆಲ್ಲ ಆದ್ಮೇಲೆ ಹೋಗ್ಬರೋಣ ಅಂತ ತಗೋವ. ಆಂಟಿ, ನಮ್ಮ ಮೈಸೂರು ಎಷ್ಟು ಚಂದ ಇದೆ ಗೊತ್ತಾ. ಚಾಮುಂಡೇಶ್ವರಿ ದೇವಸ್ಥಾನ ನೋಡಕ್ಕಂತರೂ ಕಣ್ಣು ಸಾಲದು. ಅಲ್ಲಿ ತುಂಬಾನೇ ಪವಾಡಗಳು ನಡೆದಿದ್ದಾವೆ. ಹೌದವ, ಚಾಮುಂಡೇಶ್ವರಿ ಬಗ್ಗೆ ನಾ ಭಾಳ ಕೇಳೇನಿ. ಸಣ್ಣಕ್ಕಿದ್ದಾಗ ಒಂದು ದಿವಸ ಹೋಗಿ ದರ್ಶನ ತಗೊಂಡ್ ಬಂದೇನಿ ಚಾಮುಂಡೇಶ್ವರಿದ. ನಾ ಸಣ್ಣವರಿದ್ದಾಗ ಸ್ಕೂಲ್ನಾಗ ಪ್ರವಾಸಕ್ಕೆ ಅದು ಇಟ್ಟಿದ್ರಲ್ಲ, ಅವಾಗ ಹೋಗಿ ಬಂದಿದ್ ನೋಡುವ. ಅವಳು ಮಹಿಷಾಸುರನನ್ನ ಸಾಯಿಸಿರೋದ್ರಿಂದ ಅವಳಿಗೆ ಮಹಿಷಾಸುರ ಮರ್ದಿನಿ ಅಂತಾನೂ ಹೆಸರು ಬಂದಿದೆ. ಹುನ್ವಾ, ಮಹಿಷಾಸುರನ ಮೂರ್ತಿ ನೋಡೇನಿ, ನೆನ್ಪೈತ್ ನನಗ, ಕಣ್ ತುಂಬ್ಕೊಂಡೈತಿ. ಬೆಟ್ಟದ ಮೇಲ್ಗಡೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಆಂಟಿ ನೋಡಕ್ಕೆ. ಅಲ್ಲಿ ದೇವಸ್ಥಾನ, ದೇವಿ ತುಂಬಾ ಕಳ ಇದ್ದಾಳೆ. ಮತ್ತೆ ಚಾಮುಂಡೇಶ್ವರಿ ಬೆಟ್ಟ ಅದು ಬಿಟ್ರೆ ನಿಮಗೆ KRS ಡ್ಯಾಮ್ ಸಿಗುತ್ತೆ, ಮೈಸೂರು ಅರಮನೆ ಇದೆ, ಮತ್ತೆ ಮಕ್ಕಳಿಗೆ ನೋಡಕ್ಕಂತ ಝೂ ಇದೆ. ಆ ಮೃಗಾಲಯದಲ್ಲಿ ನಿಮಗೆ ಎಲ್ಲ ಥರದ ಪ್ರಾಣಿಗಳು ಸಿಗುತ್ತೆ ಆಂಟಿ. ತುಂಬಾ ದೊಡ್ಡದು, ಅಂದ್ರೆ ಹೆಚ್ಚು ಕಮ್ಮಿ ಒಂದು 3 ಕಿಲೋಮೀಟರ್ ನಡಿಬೇಕಾಗುತ್ತೇನಪ್ಪ. ಯಪ್ಪ, 3 ಕಿಲೋಮೀಟರ್ ದೂರ ನಡಿಬೇಕಾವ? ಹ್ಞೂ ಆಂಟಿ, ಬೇಕಂದ್ರೆ ಅಲ್ಲಿ ಗಾಡಿ ಇರುತ್ತೆ. ವಯಸ್ಸಾದವರು ಚಿಕ್ಕ ಚಿಕ್ಕ ಮಕ್ಕಳಿದ್ದವ್ರು ಓಡಾಡಕ್ಕಾಗಲ್ಲ, ಅವ್ರನ್ನೆಲ್ಲರನ್ನೂ ಆ ಗಾಡೀಲಿ ಇಷ್ಟಂತ ದುಡ್ಡು ಕೊಟ್ಬಿಟ್ರೆ ಕೂರಿಸ್ಕೊಂಡು ನಿಮಗೆ ಪೂರ್ತಿ ಮೃಗಾಲಯನ ತೋರಿಸ್ತಾರೆ. ಅಲ್ಲಿ ನೋಡಕ್ಕೆ ತುಂಬಾ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಒಂದ್ ದಿವಸ ಹೋಗೋಣ ಬಿಡಿ ಆಂಟಿ, ನಮ್ಮ ಮನೆ ಇದೆ ಅಲ್ಲಿ, ಅಲ್ಲೇ ಇರೋಣ, ಬೇರೆ ಎಲ್ಲೂ ಇರೋದು ಬೇಡ. ಆತವ, ಒಂದ್ ದಿವಸ ಹೋಗ್ಬರನ್ ತಗೋ. ನೀ ಇಷ್ಟ ಹೇಳಕತ್ತಿದ್ದಿ, ನಾವು ಬರಲ್ಲ ಅಂದ್ರೆ ಸರಿ ಅನ್ಸಂಗಿಲ್ಲ. ಒಂದ್ ದಿವಸ ಎಲ್ಲರೂ ಪ್ಲಾನ್ ಮಾಡಿ ಹೋಗ್ಬರನ್. ಹಾಗೆ ಆಗ್ಲಿ ಆಂಟಿ.